ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 7ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇತಿಹಾಸದ ಮಧ್ಯಯುಗದ ಯುರೋಪ್, ಇತಿಹಾಸದಲ್ಲಿ ಬರುವಂತಹ ಮಧ್ಯಯುಗದ ಯುರೋಪ್ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೇ ಬಿಟ್ಟ ಸ್ಥಳ, ಪುನರುಜ್ಜೀವನ ಡ್ಯಾಶ್ ಯಲ್ಲಿ ಆರಂಭವಾಯಿತು. ಉತ್ತರ, ಇಟಲಿಯಲ್ಲಿ. ಪುನರುಜ್ಜೀವನ ಇಟಲಿಯಲ್ಲಿ ಆರಂಭವಾಯಿತು. ಎರಡನೇ ಬಿಟ್ಟ ಸ್ಥಳ, ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಡ್ಯಾಶ್. ಉತ್ತರ, ಲಿಯೋನಾರ್ಡೋ ದ ವಿಂಚಿ. ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಗಾರರು ಲಿಯೋನಾರ್ಡೋ ದ ವಿಂಚಿ. ಮೂರನೇ ಬಿಟ್ಟ ಸ್ಥಳ, ಕೊಲಂಬಸನು ಅಮೆರಿಕಾದ ಮೂಲ ನಿವಾಸಿಗಳನ್ನು ಡ್ಯಾಶ್ ಎಂದು ಕರೆದನು. ಉತ್ತರ, ರೆಡ್ ಇಂಡಿಯನ್ಸ್. ಕೊಲಂಬಸನು ಅಮೆರಿಕಾದ ಮೂಲ ನಿವಾಸಿಗಳನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದನು. ನಾಲ್ಕನೇ ಬಿಟ್ಟ ಸ್ಥಳ, ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ಡ್ಯಾಶ್. ಉತ್ತರ, ವಿಕ್ಟೋರಿಯಾ. ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ. ಬಿಟ್ಟ ಸ್ಥಳ 5, ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದವರು ಡ್ಯಾಶ್. ಉತ್ತರ, ಇಗ್ನೇಷಿಯಸ್ ಲಯೋಲಾ. ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದವರು ಇಗ್ನೇಷಿಯಸ್ ಲಯೋಲಾ. ನೆಕ್ಸ್ಟ್ ಹೆಡಿಂಗ್ ನೋಡೋಣ. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 2 ನೋಡಿ, ಪುನರುಜ್ಜೀವನದ 2 ಲಕ್ಷಣಗಳು ಯಾವುವು? ಉತ್ತರ, ವಿಚಾರ ಸ್ವಾತಂತ್ರ್ಯ, ಭೌಗೋಳಿಕ ಅನ್ವೇಷಣೆಗಳ ಪ್ರಭಾವ ಹಾಗೂ ಶಿಕ್ಷಣದ ಪ್ರಸಾರ. ಇವಿಷ್ಟೂ ಪುನರುಜ್ಜೀವನದ ಲಕ್ಷಣಗಳು. ಪ್ರಶ್ನೆ 3, ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು? ಉತ್ತರ, 1 ವರ್ಷಕ್ಕೆ ಪುಸ್ತಕವೊಂದರ 24,000 ಪ್ರತಿ ಮುದ್ರಿಸಿ ಜ್ಞಾನ ಪ್ರಸಾರವನ್ನು ಮಾಡಿತು. ಪ್ರಶ್ನೆ 4, ಕಾನ್ಸ್ಟಾಂಟಿನೋಪಲಿನ ಇಂದಿನ ಹೆಸರೇನು? ಉತ್ತರ, ಕಾನ್ಸ್ಟಾಂಟಿನೋಪಲಿನ ಇಂದಿನ ಹೆಸರು ಇಸ್ತಾಂಬುಲ್. ಏನು ಮಕ್ಕಳ? ಇಸ್ತಾಂಬುಲ್. ಪ್ರಶ್ನೆ 5, ಪುನರುಜ್ಜೀವನ ಕಾಲದ 3 ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು? ಉತ್ತರ, ಪೆಟ್ರಾರ್ಕ್, ಡಾಂಟೆ, ಕ್ಯಾಲ್ವಿನ್ ಹಾಗೂ ಬೊಕೋಶಿಯೋ. ಇವರು ಪುನರುಜ್ಜೀವನ ಕಾಲದ ಪ್ರಸಿದ್ಧವಾದ ಸಾಹಿತಿಗಳು. ಪ್ರಶ್ನೆ 6, ಡೆಕಮರನ್ ಎಂಬ ಕೃತಿಯನ್ನು ಯಾರು ರಚಿಸಿದರು? ಉತ್ತರ, ಡೆಕಮರನ್ ಎಂಬ ಕೃತಿಯನ್ನು ರಚಿಸಿದವರು ಬೊಕಾಶಿಯೋ. ಪ್ರಶ್ನೆ 7, ವಿಲಿಯಂ ಶೇಕ್ಸ್ಪಿಯರ್ ಯಾರು? ಉತ್ತರ, ವಿಲಿಯಂ ಶೇಕ್ಸ್ಪಿಯರ್ ಇಂಗ್ಲಿಷ್ ನಾಟಕಕಾರ. ಈತ ರಚಿಸಿದ ನಾಟಕ ಮ್ಯಾಕ್ಬೆತ್. ಪ್ರಶ್ನೆ 8, ಸಂತ ಪೀಟರ್ ಚರ್ಚ್ ಎಲ್ಲಿದೆ? ಉತ್ತರ, ಸಂತ ಪೀಟರ್ ಚರ್ಚ್ ಇಟಲಿ ದೇಶದ ರೋಮ್ ನಗರದಲ್ಲಿದೆ. ಪ್ರಶ್ನೆ 9, ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಯಾರು? ಉತ್ತರ, ಲಿಯೋನಾರ್ಡೋ ಹಾಗೂ ಮೈಕೆಲೆಂಜೆಲೊ. ಲಿಯೋನಾರ್ಡೋ ಹಾಗೂ ಮೈಕೆಲೆಂಜೆಲೊ ಇವರು ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು. ಪ್ರಶ್ನೆ 10, ಪುನರುಜ್ಜೀವನ ಕಾಲದ 2 ಖ್ಯಾತ ವಿಜ್ಞಾನಿಗಳು ಯಾರು? ಉತ್ತರ, ಜರ್ಮನಿಯ ಕೆಪ್ಲರ್ ಹಾಗೂ ಇಟಲಿಯ ಗೆಲಿಲಿಯೋ. ಇವರಿಬ್ಬರು ಪುನರುಜ್ಜೀವನ ಕಾಲದ ಖ್ಯಾತ ವಿಜ್ಞಾನಿಗಳು. ಪ್ರಶ್ನೆ 11, ಪಾಪ ಕ್ಷಮಾಪಣಾ ಪತ್ರ ಎಂದರೇನು? ಉತ್ತರ, ಪಾಪದಿಂದ ಮುಕ್ತಿ ಹೊಂದಿ ಸ್ವರ್ಗಕ್ಕೆ ಹೋಗಲು ಖರೀದಿಸುವ ಪತ್ರಗಳನ್ನು ಪಾಪ ಕ್ಷಮಾಪಣಾ ಪತ್ರ ಎಂದು ಕರೆಯುತ್ತಾರೆ. ಪ್ರಶ್ನೆ 12, ಮಾರ್ಟಿನ್ ಲೂಥರ್ ಯಾರು? ಉತ್ತರ, ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿ ಆರಂಭಿಸಿದ ನಾಯಕ, ಪಾದ್ರಿಯಾಗಿದ್ದ ಇವರು ಮಾರ್ಟಿನ್ ಲೂಥರ್. ಪ್ರಶ್ನೆ 13, ಪ್ರಾಟೆಸ್ಟೆಂಟ್ಸ್ ಎಂದರೆ ಯಾರು? ಉತ್ತರ, ಮಾರ್ಟಿನ್ ಲೂಥರ್ನ ಅನುಯಾಯಿಗಳು ಹಾಗೂ ಪ್ರತಿಭಟನಾಕಾರರು. ಇವರನ್ನು ಪ್ರಾಟೆಸ್ಟೆಂಟ್ಸ್ ಎಂದು ಕರೆಯುವರು. ಪ್ರಶ್ನೆ 14,
ಪ್ರತಿ ಸುಧಾರಣೆ ಎಂದರೇನು? ಉತ್ತರ: ತನ್ನ ಆಂತರಿಕ ಸುಧಾರಣೆಗೆ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು. ಪ್ರಶ್ನೆ 15. ಜೀಸಸ್ ಸಂಘವನ್ನು ಯಾರು ಸ್ಥಾಪಿಸಿದರು? ಉತ್ತರ: ಜೀಸಸ್ ಸಂಘವನ್ನು ಇಗ್ನೇಷಿಯಸ್ ಲಯೋಲಾ 1541ರಲ್ಲಿ ಸ್ಥಾಪಿಸಿದರು. ಪ್ರಶ್ನೆ 16. ಮಾರ್ಕ್ ಪೋಲೋ ಯಾರು? ಉತ್ತರ: ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂಬ ವರದಿ ನೀಡಿದಾತ ಮಾರ್ಕ್ ಪೋಲೋ. ಪ್ರಶ್ನೆ 17. ಆಫ್ರಿಕಾದ ದಕ್ಷಿಣ ತುದಿಯನ್ನು ಬಿರುಗಾಳಿಯ ಭೂಶಿರ ಎಂದು ಕರೆದವರು ಯಾರು? ಉತ್ತರ: ಆಫ್ರಿಕಾದ ದಕ್ಷಿಣ ತುದಿಯನ್ನು ಬಿರುಗಾಳಿಯ ಭೂಶಿರ ಎಂದು ಕರೆದವರು ಪೋರ್ಚುಗೀಸರ ನಾವಿಕ ಬಾರ್ತಲೋಮಿಯ ಡಾಯಸ್ ರವರು. ನೆಕ್ಸ್ಟ್ ಪ್ರಶ್ನೆ 18. ಕೊಲಂಬಸನು ಅಮೆರಿಕಾದ ಮೂಲ ನಿವಾಸಿಗಳನ್ನು ಏನೆಂದು ಕರೆದನು? ಉತ್ತರ: ಕೊಲಂಬಸನು ಅಮೆರಿಕಾದ ಮೂಲ ನಿವಾಸಿಗಳನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದನು. ಪ್ರಶ್ನೆ 19. ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ಯಾವುದು? ಉತ್ತರ: ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಹಡಗು. ಪ್ರಶ್ನೆ 20. ಹೆನ್ರಿ ದ ನ್ಯಾವಿಗೇಟರ್ ಎಂದು ಯಾರನ್ನು ಕರೆಯಲಾಗುತ್ತಿತ್ತು? ಉತ್ತರ: ಹೆನ್ರಿ ದಿ ನ್ಯಾವಿಗೇಟರ್ ಎಂದು ಪೋರ್ಚುಗೀಸರ ರಾಜ ಹೆನ್ರಿಯನ್ನು ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಚರ್ಚಿಸಿರಿ ಅಂತ ಇದೆ. ಪ್ರಶ್ನೆ 1ರಲ್ಲಿ ಪುನರುಜ್ಜೀವನ ಚಳುವಳಿಯು ಕಲೆ, ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳ ಬಗ್ಗೆ ಚರ್ಚಿಸಿ. ಉತ್ತರವನ್ನು ನೋಡೋಣ. ಕಲೆ ಹಾಗೂ ಕೊಡುಗೆಗಳು: ಲಿಯೋನಾರ್ಡೋ ದಿ ಲಾಸ್ಟ್ ಸಪ್ಪರ್, ಮೊನಾಲಿಸಾ ಚಿತ್ರಗಳು, ಮೈಕೆಲ್ಯಾಂಜೆಲೋ ಮೋಸೆಸ್ ಚಿತ್ರ. ಸಾಹಿತ್ಯ ಕೊಡುಗೆಗಳು ಅಂತ ನೋಡೋದಾದರೆ ಇಟಲಿಯ ಡಾಂಟೆ ದ ಡಿವೈನ್ ಕಾಮಿಡಿ, ಬೊಕಾಶಿಯೋ ಡೆಕಮರನ್. ವಿಲಿಯಂ ಶೇಕ್ಸ್ಪಿಯರ್ ಕಿಂಗ್ ಲಿಯರ್, ಮ್ಯಾಕ್ಬೆತ್ ನಾಟಕಗಳು. ವಿಜ್ಞಾನದ ಕೊಡುಗೆಗಳು: ಕೋಪರ್ನಿಕಸ್ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ, ಗೆಲಿಲಿಯೋ ದೂರದರ್ಶಕವನ್ನು ಕಂಡುಹಿಡಿದ, ನ್ಯೂಟನ್ ಭೂಗುರುತ್ವಾಕರ್ಷಣ ಶಕ್ತಿಯನ್ನು ಕಂಡುಹಿಡಿದ, ವಿಲಿಯಂ ಹಾರ್ವೆ ರಕ್ತ ಪರಿಚಲನೆಯನ್ನು ಕಂಡುಹಿಡಿದವರು. ನೆಕ್ಸ್ಟ್ ಪ್ರಶ್ನೆ 2. ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರವೇನು? ಉತ್ತರ: ಪಾದ್ರಿಗಳ ವೈಭೋಗ ಜೀವನವನ್ನು ವಿರೋಧಿಸಿದನು, ಪಾಪ ಕ್ಷಮಾಪಣಾ ಪತ್ರವನ್ನು ವಿರೋಧಿಸಿದನು, ಬೈಬಲನ್ನು ಜರ್ಮನ್ ಭಾಷೆಗೆ ಭಾಷಾಂತರಿಸಿದನು. ಇವಿಷ್ಟೂ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರವಾಗಿತ್ತು. ಪ್ರಶ್ನೆ 3. ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಚರ್ಚಿಸಿ. ಉತ್ತರ: ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು ಅಂತಾದರೆ ವಾಣಿಜ್ಯದ ವಿಸ್ತರಣೆ, ಗುಲಾಮರ ವ್ಯಾಪಾರ, ಕ್ರಿಶ್ಚಿಯನ್ ಮಿಷನರಿಗಳು ಹಾಗೂ ರಾಜಕೀಯ ಪರಿಣಾಮಗಳು. ಮಕ್ಕಳ, ಇಲ್ಲಿಗೆ 7ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಮಧ್ಯಯುಗದ ಯುರೋಪ್ ಈ ಒಂದು ಅಧ್ಯಾಯದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.